ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತು ಸಂಪ್ರದಾಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಕೆಲವೊಬ್ಬರೆಲ್ಲ ಮೂಢನಂಬಿಕೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರಲ್ವ. ಸೊ ಕೆಲವೊಬ್ಬರು ನಂಬೋದಿಲ್ಲ ದೇವ್ರನ್ನ. ಸೊ ಹಾಗಾಗಿ ಆ ಟಾಪಿಕ್ ಮೇಲೆ ಮಾತಾಡ್ತಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ವೀಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಿದ್ದೀನಿ. ಸಂಪ್ರದಾಯ ಎಲ್ಲ ಮೂಢನಂಬಿಕೆ ಅಲ್ಲ, ಹೌದಿಲ್ರಿ. ಕೆಲವೊಬ್ಬರೆಲ್ಲ ಮೂಢನಂಬಿಕೆ ಅದನ್ನು ಪಾಲಿಸಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಹಾಗಾಗಿ ಅದೆಲ್ಲ ಸಂಪ್ರದಾಯಗಳ ಮೂಢನಂಬಿಕೆ ಅಲ್ಲ ಅಂತ ಹೇಳ್ಬೇಕು ರೀ ಹೇಳೋರ್ಗೆ. ಮೂಢನಂಬಿಕೆನೂ ಅಲ್ಲ ರೀ ಅದು. ಈಗ ನಾವು ಹುಟ್ಟಿರೋಕ್ಕೆ ದೇವರ ಕಾರಣ, ಹೌದಿಲ್ರಿ. ದೇವ್ರಿಲ್ಲದೆ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಿಲ್ರಿ. ಸೊ ಹಾಗಾಗಿ ಮೂಢನಂಬಿಕೆ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಯಾರೂ. ಸಂಪ್ರದಾಯಗಳನ್ನು ಪಾಲಿಸ್ರಿ. ಅದಕ್ಕೆ ಆದಂಥ ಹಿನ್ನೆಲೆ ಮಾಹಿತಿ ಪುರಾತನದಿಂದ ನಡ್ಕೊತ ಬಂದಿರ್ತೀವಿ ಸಂಪ್ರದಾಯಗಳೆಲ್ಲ, ಪದ್ಧತಿಗಳೆಲ್ಲ. ಸೊ ಹಾಗಾಗಿ ಕೆಲವೊಂದು ಸಲ ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ ಮತ್ತು ಪೂಜೆಗಂತ ಹೋಗಿರ್ತೀವಲ್ರಿ. ಸೊ ದೇವ್ರ ದರ್ಶನ ತೊಗೊಂಡು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡು ಅಲ್ಲೇ ಸಮಯ ಕಳಿಬೇಕಂತೈತ್ರಿ ನಮ್ಮ ಸಂಪ್ರದಾಯ. ಹೀಗೆ ಯಾಕೆ ಹೇಳ್ತೈತೆ ಹೇಳಿ, ಅಲ್ಲಿಂದ ಮತ್ತು ಏನು ಪ್ರಯೋಜನ ಐತಿ ಅಂತ ನೀವು ಕೇಳ್ಬೋದು. ಏನು ಪ್ರಯೋಜನ ಐತೆ ಅಂತಂದ್ರೆ, ದೈವ ಸಂದಾಗ ನಮ್ಗೆ ಪಾಸಿಟಿವ್ ವೈಬ್ರೇಷನ್ ಸಿಗ್ತೈತಿ. ಮತ್ತು ಪಾಸಿಟಿವ್ ವೈಬ್ರೇಷನ್ ಆ ಮೈಗೂಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗಿರ್ತೈತಿ ಮತ್ತು ಮನವೂ ಶಾಂತವಾಗಿರ್ತೈತೆ ರೀ. ನಮ್ಮ ಮನಸ್ಸು ಎಷ್ಟೋ ಕೆಲಸ ಮತ್ತು ಕೆಲವೊಂದು ಗೊಂದಲದಲ್ಲಿ ಸಿಕ್ಕಿಬಿದ್ದು ಚಂಚಲವಾಗಿ ರೀ. ಸೊ ದೇವ್ರ ಮುಂದೆ ಹೋಗಿ ನಿಂತಾಗ ಅದೊಂದು ಪಾಸಿಟಿವ್ ವೈಬ್ರೇಷನ್ ನಮ್ಮ ಮೈಗೂಡಿ ಮನಸ್ಸು ಶಾಂತವತವಾಗುತ್ತೆ, ಹೌದಿಲ್ರಿ. ಸೊ ಹಾಗಾಗಿ ಸಂಪ್ರದಾಯಗಳನ್ನೆಲ್ಲ ಪಾಲಿಸ್ತಾ ಹೋಗಬೇಕು. ಆಮೇಲೆ ದೇವ್ರ ದರ್ಶನ ಆದ ಕೂಡಲೇ ಕೆಲವೊಬ್ರು ಅಲ್ಲಿಂದ ಬಂದುಬಿಡ್ತಾರೆ. ಸೊ ಹಾಗೆ ಮಾಡಬಾರ್ದು. ಅದು ಆ ರೀತಿ ಮಾಡೋದ್ರಿಂದ ದೇವ್ರಿಗೆ ಅಗೌರವ ಸಲ್ಲಿಸ್ದಂಗೆ ಆಗತ್ತೆ ರೀ. ಸೊ ಹಾಗಾಗಿ ಸ್ವಲ್ಪ ತಲೆ ಕೂತು ಅಲ್ಲಿ ಸಮಯ ಕಳೆದು ಪ್ರಶಾಂತತೆಯಿಂದ ಕೂತು ಸ್ವಲ್ಪ ದೇವ್ರ ಬಗ್ಗೆ ಧ್ಯಾನ ಮಾಡೋದು, ದೇವ್ರಿಗೆ ನಮಸ್ಕರಿಸೋದು, ಗೌರವ ಸಲ್ಲಿಸೋದು, ಈ ರೀತಿಯಾಗಿ ಮಾಡ್ಬೇಕು ರೀ. ಮತ್ತು ಗೌರವ ಸಮರ್ಪಣೆ ಮಾಡ್ಬೇಕು ರೀ ದೇವ್ರಿಗೆ. ನಾವು ಗೌರವ ಸಲ್ಲಿಸ್ಬೇಕು ರೀ. ಆ ಟೈಮ್ ಅದು ರೀ. ನಾವು ದೇವಸ್ಥಾನಕ್ಕೆ ಅದಕ್ಕಂತಲೇ ಹೋಗಿರ್ತೀವಲ್ಲ ರೀ. ಏನು ಬೇರೆ ಎದಕ್ಕೂ ಹೋಗಲ್ಲಲ್ವ ನಾವು ದೇವಸ್ಥಾನಕ್ಕೆ. ದೇವರ ಅಲಂಕಾರ ನೋಡಿ, ದೇವ್ರಿಗೆ ನಾನಾ ವಿಧವಾಗಿ ಅಲಂಕಾರ ಮಾಡಿರ್ತಾರಲ್ಲ ರೀ. ಸೊ ಅವ್ರನ್ನೆಲ್ಲ ನಮ್ಮ ಕಣ್ಣು ತುಂಬ್ಕೊಂಡು ಮೈ ತುಂಬ್ಕೊಂಡು ದೇವ್ರಿಗೆ ಗೌರವ ಸಮರ್ಪಣೆ ಮಾಡಿ ಸ್ವಲ್ಪ ತಲ್ಕೊಂತು ಅಲ್ಲಿದ್ದ ನೈವೇದ್ಯವನ್ನು ಸ್ವೀಕರಿಸಿ ಆ ಸಮಯವನ್ನು ನಮ್ಮ ಆತ್ಮರೂಪಿ ನಮ್ಮಲ್ಲಿರುವ ಆತ್ಮರೂಪಿ ಪರಮಾತ್ಮನಿಗೆ ಸಾಕ್ಷಾತ್ಕಾರವನ್ನು ಧ್ಯಾನಿಸುವ ಸಮಯ ನೋಡ್ರಿ ಇದು. ಸೊ ಹಾಗಾಗಿ ಆಧ್ಯಾತ್ಮಿಕ ಲೋಕದಾಗ ಎಷ್ಟೆಲ್ಲೋ ಕಷ್ಟಗಳೆಲ್ಲ ಇರ್ತಾವಲ್ರಿ. ಸೊ ಸ್ವಲ್ಪ ಹೊತ್ತು ಮರೆತು ದೇವ್ರ ಬಗ್ಗೆ ಯೋಚನೆ ಮಾಡಿ, ದೇವ್ರ ಬಗ್ಗೆ ಧ್ಯಾನ ಮಾಡಿ ಹೊರಗೆ ಬರಬೇಕು. ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಆಧ್ಯಾತ್ಮಿಕ ಲೋಕದಿಂದ ಹೊರಬರೋಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಎಷ್ಟೋ ಗೊಂದಲವಾಗಿದ್ದರೂ ನಮ್ಮ ಮನಸ್ಸು ದೇವಸ್ಥಾನಕ್ಕೆ ಹೋದ ತಕ್ಷಣ ಶಾಂತವಾತವಾಗಿಬಿಡ್ತೈತಿ. ಸ್ವಲ್ಪ ಧ್ಯಾನ ಮಾಡಿರಿ ದೇವಸ್ಥಾನಕ್ಕೆ ಹೋದಾಗ. ಅಲ್ಲೂ ಸಹ ಮೊಬೈಲ್ನೆಲ್ಲ ಬಳಸೋಕೆ ಹೋಗ್ಬೇಡಿ. ಸ್ವಲ್ಪ ದೇವ್ರ ದರ್ಶನ ತೊಗೊಳ್ಳಿ. ದೇವ್ರ ಬಗ್ಗೆ ಇದು ಏನಂತಾರೆ ಅಂದರೆ, ದೇವ್ರನ್ನ ಸ್ವಲ್ಪ ಕಣ್ಣು ತುಂಬಿಕೊಳ್ಳಿ, ದೇವ್ರ ಧ್ಯಾನ ಮಾಡಿ, ಶ್ಲೋಕಗಳನ್ನು ಹೇಳಿ. ಇಷ್ಟೆಲ್ಲ ಶ್ಲೋಕಗಳಿದ್ದಾವೆ. ಸೊ ಹಾಗಾಗಿ ಶ್ಲೋಕಗಳನ್ನು ಹೇಳಿ ದೇವ್ರ ಧ್ಯಾನ ಮಾಡಿ, ಅರ್ಚನೆ ಅಭಿಷೇಕನೆಲ್ಲ ಕಣ್ಣು ತುಂಬಿಕೊಳ್ಳಿ. ಕೆಲವೊಬ್ಬರು ಅರ್ಚನೆ ನಡೀತಿರ್ತದೆ, ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ಸೊ ಹಾಗಾಗಿ ಮಾಡಬೇಡಿ. ನೀವು ಹೋಗಿರೋದು ದೇವಸ್ಥಾನಕ್ಕಲ್ವ. ಸೊ ಹಾಗಾಗಿ ದೇವ್ರ ಬಗ್ಗೆ ಗೌರವ ಇರಲಿ. ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿರೋ ಎಷ್ಟೋ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತೆ ರೀ ದೇವರಿಂದ. ಸೊ ಹಾಗಾಗಿ ದೇವ್ರಿಲ್ಲ ಅಂತಲೇ ಹೇಳಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ದೇವರಿಂದನೇ ಎಲ್ಲದೂ ಆಗ್ತಾಯಿರೋದು. ದೇವರಿಂದನೇ ಈ ಪ್ರಪಂಚ ಸೃಷ್ಟಿ ಆಗಿರ್ತದೆ. ಸೊ ಹಾಗಾಗಿ ದೇವರಿಂದನೇ ಈ ಪ್ರಪಂಚ ಸೃಷ್ಟಿಯಾಗಿರೋದು ಅಂತ ಹೇಳ್ತೀನಿ. ಯಾವುದೇ ಸಂಪ್ರದಾಯ ಮೂಢನಂಬಿಕೆ ಅಲ್ಲ. ಎಲ್ಲದಕ್ಕೂ ಅದರದ್ದೇ ಆದ ಮಹತ್ವ, ನಂಬಿಕೆ, ಪುರಾತನದಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿಗಳೆಲ್ಲ ಇರ್ತವೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸಂಪ್ರದಾಯಗಳನ್ನೆಲ್ಲ ಮೂಢನಂಬಿಕೆ ಅಂತ ಹೇಳಕ್ಕೆ ಹೋಗಬೇಡ್ರಿ. ಅವುಗಳನ್ನು ನಿಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಾಲಿಸಿ ಅಂತ ನಾನು ಹೇಳ್ತೀನಿ. ಹಾಗೆ ನಿಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡಿ ಈ ಪದ್ಧತಿಗಳನ್ನೆಲ್ಲ. ಶ್ಲೋಕ ಹೇಳ್ಕೊಡಿ. ದೇವಸ್ಥಾನಕ್ಕೆ ಹೋಗೋದನ್ನು ಕಲಿಸಿ. ಹೊರಗಡೆ ಎಲ್ಲ ಹೋಗೋದು ಬದಲು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ತೊಗೊಳ್ಳಿ. ಈ ರೀತಿ ಎಲ್ಲ ಮಕ್ಕಳಿಗೂ ಸಹ ನೀವು ಹೇಳ್ಕೊಡಿ. ನಾವು ಮಾಡಿದ್ರೆ ನಮ್ಮ ಮಕ್ಕಳು ಕಲಿತಾರಲ್ವ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮಕ್ಕಳು ಸಹ ಅದನ್ನೇ ಅನುಸರಿಸ್ತಾರೆ. ಹಾಗಾಗಿ ನೀವು ಸಹ ದೇವಸ್ಥಾನಕ್ಕೆಲ್ಲ ಭೇಟಿ ನೀಡಿ ದೇವ್ರ ಬಗ್ಗೆ ಗೌರವ ಇರಲಿ ಅಂತ ಹೇಳ್ತಿದ್ದೀನಿ. ಸಂಪ್ರದಾಯಗಳ ಮೂಢನಂಬಿಕೆ ಅಂತ ಹೇಳಕ್ಕೆ ಹೋಗಬೇಡ್ರಿ. ಯಾವುದೇ ಕಾರಣಕ್ಕೂ ಸಂಪ್ರದಾಯ ಎಲ್ಲ ಮೂಢನಂಬಿಕೆ ನಂಬೇಡ್ರಿ ಅಂತೆಲ್ಲ ಹೇಳಕ್ಕೆ ಹೋಗಬೇಡ್ರಿ.
ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಮಾಹಿತಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.